भयनेते परायण दुर्वारोन् पुष्पणी हृदाश्च पुण्डरीकाणि समुद्रस्य ग्रहा इमे हिरण्यरूपस्य हिरण्यचन्द्रगवां न पाचते हिरण्यवर्णः हिरण्ययात् पर्योनेन सद्या हिरण्यदादात्यन्नामस्मै प्रार्चात प्रिया मेधासो अर्चात अर्चन्तु पुत्रगावतपुरन्न दृष्णर्चत श्री गुरुभ्यो नमः। हरि ओम। निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिका ಭುವಿ ಭಾವಮಠದ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದರು ಈಗಾಗಲೇ ದೇವಸ್ಥಾನಕ್ಕೆ ಚಿತ್ತೈಸಿದ್ದಾರೆ. ಎಲ್ಲ ಆ ಭಜನಾ ಆಡಳಿತ ಮಂಡಳಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಿಶೇಷವಾಗಿ ಪಲಿಮಾರು ಮಠದ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದರಿಗೆ ದಂಡ ಪ್ರಣಾಮಪೂರ್ವಕವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಪ್ರವಚನಕಾರರಾದ ಡಾಕ್ಟರ್ ಮಧುಸೂದನ ಭಟ್ ಇವರು ಕೂಡ ಇವತ್ತು ಆ ಜ್ಞಾನಯಜ್ಞವನ್ನು ಆರಂಭ ಮಾಡ್ತಾ ಇದ್ದಾರೆ. ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ ಮಂಡಳಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಾಮಗ್ನಿವರ್ಣಾಂ ತಪಸಾ ಜ್ವಲಂತೆ ವೈರೋಚನಂ ಕರ್ಮಬಲೇಶಿಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುಧರಸಿಧರಸೇ ನಮಃ. ಅಗ್ನೇ ತ್ವಂಪ ಆರಯ ನವ್ಯೋ ಅಸ್ಮಾನ್ ಸ್ವಸ್ತಿಕೃತಿ ದುರ್ಗಾಣಿ ವಿಶ್ವಾ ಓಷ್ಟವೃತ್ತೇ ಬೌಲಾನ ವರ್ವೇ ಭವಾತ್ ಕಾಯತನಯ ಯಶಿ ಅಗ್ನೇಯ ತ್ರಿವನ್ನಮಸಾ ಗೃಣಾನೋ अस्माकं बोध्यविता तरुणान् पृतनाजितकं सावनमग्निकं हुय परमात् सदस्तात् सनपर्षे दुर्गाणि विश्वाक्षामद्देवो देवतात्यग्निः रत्नोषकमेढ्यदर्शनाथ तानो सहसे स्वां च आग्नेतनं विप्रे स्वात्मभ्यञ्जो भगवाय च स्वा गोभिर्ज्येष्ठमये जो निषिक्तं तवे इन्द्रविष्णोरनुसञ्चरेम नाकस्य पृष्ठमभि संवसानो वैष्णवे लोकह्यमादयन्ताम् कात्यायनाय विद्महे कन्याकुमारी धीमहि तन्नो दुर्गा प्रचोदयात् संदृष्टं धनावयं समाकृतमस्मभ्यं दत्तां वरुणश्च मन्युः भियं ददा आनाहृदाय शत्रावः पराजितासो अपनिलायन्तां देवीं वाचामलिन्ददेवास्तां विश्वरूपा पशो वदन्ति सा नो मन्दे समोजन्द्वानाथ्यनुर्वागस्मासु पुष्पयितु ತದೇವ ಲಗ್ನಂ ಸುಧಿರಂ ತದೇವ ತಾರಾಬಲಂ ಚಂದ್ರವಂದಿರ ಅಂತ ಎಲ್ಲ ಭಗವದ್ಭಕ್ತರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಶ್ರೀಪಾದರು ಅನುಗ್ರಹ ಸಂದೇಶವನ್ನು ನೀಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ವೈಷ್ಮೀ ಮಧ್ವಕರಾಂಚಿತಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಂ ಉದೀರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಮಸ್ತ ಗುರುಭ್ಯೋ ನಮಃ. ಬಲರಾಮದೇವರ ಈ ದಿವ್ಯ ಸನ್ನಿಧಾನದಲ್ಲಿ ಶ್ರೀಮದ್ ಭಾಗವತದ ಪ್ರವಚನದ ಕಾರ್ಯಕ್ರಮ ನಡೆಯುವುದು ತುಂಬ ಪ್ರಸ್ತುತವಾದ್ದು. ಅದರಲ್ಲಿಯೂ ಕೂಡ ಕಾರ್ತೀಕ ದೀಪೋತ್ಸವದ ಈ ಕಾಲದಲ್ಲಿ ಇನ್ನೂ ತುಂಬ ಪ್ರಶಸ್ತ. ಯಾಕೆ ಅಂತಂದರೆ ದೀಪ ಅದು ಇರುವುದು ವಸ್ತುವನ್ನು ತೋರಿಸಲಿಕ್ಕೋಸ್ಕರವಾಗಿ. ವಸ್ತು ಯಾವುದು? ಭಾಗವತ ಹೇಳುವ ಹಾಗೆ ವಾಸ್ತವಂ ವಸ್ತು ಅತ್ರ ಶಿವದಂ. ವಸ್ತು ಅಂದರೆ ಎಲ್ಲ ಕಡೆ ತುಂಬಿದ ದೇವರೇ ವಸ್ತು. ಅವರನ್ನು ತೋರಿಸಲಿಕ್ಕಿರತಕ್ಕಂತಹ ದೀಪ. ಒಂದು ಕಡೆಯಲ್ಲಿ ಕಾರ್ತೀಕದ ದೀಪ, ಎಣ್ಣೆಯ ದೀಪ, ತುಪ್ಪದ ದೀಪ. ಮತ್ತೊಂದು ಕಡೆಯಲ್ಲಿ ಮಧುಸೂದನಾಚಾರ್ಯರ ಜ್ಞಾನದ ದೀಪದ ಮೂಲಕ ಈ ಕಾರ್ತೀಕ ದೀಪೋತ್ಸವ ಆರಂಭ ಆಗುವುದು
ತುಂಬ ಪ್ರಸ್ತುತವಾಗಿರತಕ್ಕಂಥದ್ದು. ಒಂದು ಕಾಲ ಇತ್ತು, ದೇವಾಲಯಕ್ಕೆ ಬಂದರೆ ಅದರಲ್ಲಿ ಎಲ್ಲವೂ ಸಿಗ್ತಿತ್ತು. ದೇವಸ್ಥಾನಕ್ಕೆ ಬಂದರೆ ಮನಸ್ಸಲ್ಲಿ ಯಾರಿಗಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಗೆಲ್ಲ ಪರಿಹಾರ ದೇವಸ್ಥಾನದಲ್ಲಿ ಸಿಗ್ತಿತ್ತು. ಮನೆಯಲ್ಲಿ ಮನಸ್ಸಲ್ಲಿ ಚಿಂತೆಗಳು, ವ್ಯಾಧಿಗಳು, ಯಾರ ಹತ್ರನೂ ಹೇಳಲಿಕ್ಕಾಗದೇ ಇದ್ದ ಸಮಸ್ಯೆಗಳು ದೇವರ ಹತ್ರ ಹೇಳಿದರೆ ದೇವರ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ. ಇದೊಂದು ದೇವಸ್ಥಾನದ ಮಹಾ ಪ್ರಯೋಜನಗಳಲ್ಲಿ ಒಂದು. ಇನ್ನೊಂದು ದೇವಸ್ಥಾನದ ಪ್ರಯೋಜನ, ಈ ರೋಗ ಇದೆ, ರೋಗ ವೈದ್ಯರಿಂದ ಪರಿಹಾರ ಮಾಡಲಿಕ್ಕಾಗದೇ ಇದ್ದ ರೋಗಗಳಿವೆ, ಅದೆಲ್ಲ ಎಲ್ಲಿ ಪರಿಹಾರ ಆಗಬೇಕು? ದೇವಸ್ಥಾನಕ್ಕೆ ಬಂದರೆ ದೇವರ ಪ್ರಸಾದ ಮೃತ್ತಿಗೆ ಸ್ವೀಕಾರ ಮಾಡಿದರೆ ರೋಗ ಗುಣ ಆಗ್ತದೆ. ಹಾಗಾಗಿ ದೇವಸ್ಥಾನ ಒಂದು ಡಾಕ್ಟ್ರ ಔಷಧಾಲಯನೂ ಆಗಿತ್ತು. ಅದೇ ರೀತಿ ನಮ್ಮಲ್ಲಿ ಏನಾದರೂ ವಿವಾದಗಳಿದ್ದರೆ, ಕೋರ್ಟಲ್ಲಿಯೂ ಪರಿಹಾರವಾಗದೇ ಇರತಕ್ಕಂಥದ್ದು ಏನಾದರೂ ವಿವಾದಗಳಿದ್ದರೆ ಆ ವಿವಾದ ಪರಿಹಾರ ಆಗುವುದು ಅದು ದೇವಾಲಯದಲ್ಲಿ. ದೇವರ ಹತ್ರ ಬಂದರೆ ದೇವರು ಇಬ್ಬರಿಗೂ ಮನಸ್ಸನ್ನು ಪ್ರೇರಣೆ ಮಾಡಿ ಅವರ ಮನಸ್ಸನ್ನು ಸ್ವಚ್ಛಗೊಳಿಸಿ ಇಬ್ಬರೂ ಒಮ್ಮತರಾಗಿ ಒಟ್ಟಿಗೆ ಅವರು ತನ್ನ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ದೇವಸ್ಥಾನವೂ ಒಂದು ರೀತಿಯಲ್ಲಿ ಕೋರ್ಟಿನ ಹಾಗೆ ನ್ಯಾಯಾಲಯ. ಅದು ಒಂದು ಕಾಲದಲ್ಲಿ ನ್ಯಾಯಾಲಯವಾಗಿತ್ತು ದೇವಾಲಯ. ಊರಿನ ಎಲ್ಲ ಸಮಸ್ಯೆಗಳು ಪರಿಹಾರ ಆಗೋದು ದೇವಸ್ಥಾನದಲ್ಲಿ. ಅದೇ ರೀತಿ ದೇವಸ್ಥಾನದ ಇನ್ನೊಂದು ಪ್ರಮುಖವಾದ ಕರ್ತವ್ಯ ಧರ್ಮ ಜಾಗೃತಿ ಮೂಡಿಸುವಂಥದ್ದು. ಇವತ್ತು ಎಲ್ಲ ಕಡೆ ಧರ್ಮ ಬೇಡ ಅಂತ ಹೇಳುವ ಕಾಲದಲ್ಲಿ ನಾವಿದ್ದೇವೆ. ಸನಾತನ ಧರ್ಮನೇ ಬೇಡ ಅಂತ ಹೇಳುವ ಈ ಕಾಲಘಟ್ಟದಲ್ಲಿ ನಮಗೆ ಧರ್ಮ ಬೇಕು, ಆ ಧರ್ಮದ ಜಾಗೃತಿ ಆಗಬೇಕು, ಅದರ ಜಾಗರಣೆಯನ್ನು ಮೂಡಿಸುವ ಕೆಲಸ ಅದು ದೇವಾಲಯಗಳಿಂದ ಆಗಬೇಕು. ನಮ್ಮ ಬಲರಾಮ ದೇವಸ್ಥಾನದಿಂದ ಈ ಕಾರ್ಯ ಇದು ನಡೀತಾ ಇರುವಂತಹದ್ದು. ಅದು ತುಂಬ ಅಭಿನಂದನೀಯವಾದ ಕಾರ್ಯಕ್ರಮ. ಯಾಕೆ ಅಂತಂದರೆ ಧರ್ಮದ ಜಾಗರಣೆ ಇವತ್ತು ಮುಖ್ಯವಾಗಿ ಬೇಕಾದ್ದು. ಇವತ್ತು ಮೊಬೈಲ್ ಪ್ರಪಂಚ, ಮೊಬೈಲ್ ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ಅಂತಹ ಕಾಲದಲ್ಲಿ ಮಸೂದನಾಚಾರ್ಯ ಒಂದು ಚಾಲೆಂಜ್, ಆ ಮೊಬೈಲನ್ನು ಮೀರಿ ಜನರಿಗೆ ಇಲ್ಲಿ ಕರೆಸಿ ಇಲ್ಲಿ ಪ್ರವಚನವನ್ನು ಮಾಡಿಸಬೇಕಂತ ಶಕ್ತಿ ನಮ್ಮ ಮಸೂದನಾಚಾರ್ಯ ಅವರ ಹತ್ರ ಇದೆ. ಹಾಗಾಗಿ ಈ ದೇವಾಲಯದಲ್ಲಿ ಈ ಭಾಗವತ ಪ್ರವಚನ ಇದು ನಡೀಬೇಕು. ದೇವಾಲಯಕ್ಕೂ ಇದು ಪೂರಕ, ಅದೇ ರೀತಿ ಜನರಿಗೂ ಇದರಿಂದ ಪ್ರಯೋಜನ ಅನ್ನುವಂಥದ್ದು ಅದು ಸಿದ್ಧಿಯಾಗ್ತದೆ. ಆ ದೃಷ್ಟಿಯಲ್ಲಿ ಈ ಜ್ಞಾನ ಕಾರ್ಯ ವಿಶೇಷವಾಗಿ ನಡೀಬೇಕು. ಭಾಗವತದಲ್ಲೇ ಬಂದ ಒಂದು ಘಟನೆ. ಭಾಗವತದಲ್ಲಿ ಈ ಬಲರಾಮ ದೇವರಿಗೂ ಭಾಗವತಕ್ಕೂ ಏನು ಸಂಬಂಧ ಅಂತ ತುಂಬ ಸಂಬಂಧಗಳಿವೆ. ಒಂದು ಚಿಕ್ಕ ಒಂದು ಸಂಬಂಧ, ಬಲರಾಮ ದೇವರು ತೀರ್ಥಯಾತ್ರೆಗೆ ಅಂತ ಹೋಗ್ತಾರೆ. ಮಹಾಭಾರತ ಯುದ್ಧ ಆಗುವಾಗ ಆ ಯುದ್ಧದಲ್ಲಿ ಭಾಗವಹಿಸುವುದಿಲ್ಲ, ನಮ್ಮ ದೇವರೂ ಭಾಗವಹಿಸುವುದಿಲ್ಲ, ಬಲರಾಮ ದೇವರೂ ಭಾಗವಹಿಸುವುದಿಲ್ಲ. ಕೃಷ್ಣ ಆಯುಧ ಹಿಡಿಯುವುದಿಲ್ಲ, ಯುದ್ಧದಲ್ಲಿ ಸುಮ್ಮನೆ ಪಾರ್ಟಿಸಿಪೇಟ್ ಮಾಡ್ತೇನೆ ಅಂತ ಹೇಳ್ತಾನೆ. ಅಂದರೆ ಭಾಗವಹಿಸಿದ್ದಾನೆ, ಭಾಗವಹಿಸಲಿಲ್ಲ ಕೃಷ್ಣ. ಬಲರಾಮ ದೇವರು ಹಾಗೇನೆ, ಅವರಿಗೂ ದಾಕ್ಷಿಣ್ಯ. ಏನು ದಾಕ್ಷಿಣ್ಯ ಅಂತಂದರೆ ಭಾಗವಹಿಸಿದರೆ ದುರ್ಯೋಧನನ ಪಕ್ಷಕ್ಕೆ ಭಾಗವಹಿಸಬೇಕು, ಕೃಷ್ಣ ಪಾಂಡವರ ಪಕ್ಷದಲ್ಲಿದ್ದಾನೆ, ಅಣ್ಣ ತಮ್ಮಂದಿರ ಜಗಳದಲ್ಲಿ ಪರ್ಯವಸಾನ ಆಗುತ್ತೆ, ಬೇಡ ರಗಳೆ ಅಂತ ಬಲರಾಮ ದೇವರು ತೀರ್ಥಯಾತ್ರಾ ನಿಮಿತ್ತದಿಂದಾಗಿ ಬೇರೆ ಬೇರೆ ಜಾಗದಲ್ಲಿ ಸಂಚಾರ ಮಾಡ್ತಾರೆ. ಸಂಚಾರ ಮಾಡ್ತಾ 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 ಬಲರಾಮ ದೇವರು ನೈಮಿಷಾರಣ್ಯಕ್ಕೆ ಬರ್ತಾರೆ. ನೈಮಿಷಾರಣ್ಯದಲ್ಲಿ ಆವಾಗಲೇ ಪ್ರವಚನ ಪ್ರಾರಂಭ ಆಗಿತ್ತು. ರೋಮಹರ್ಷಣರ ಪ್ರವಚನ ನಡೀತಾ ಇತ್ತು. ರೋಮಹರ್ಷಣರು ಅಂದರೆ ವೇದವ್ಯಾಸದೇವರ ಸುಪುತ್ರ ರೋಮಹರ್ಷಣ. ಅಂದರೆ ಪ್ರವಚನ ಮಾಡ್ತಾ ಇದ್ದರೆ ರೋಮಹರ್ಷಣರು ಕೇಳುವವರಿಗೆಲ್ಲ ಮೈ ರೋಮಾಂಚನ ಆಗ್ತಿತ್ತಂತೆ. ಅಂದರೆ ಆ ಹೇಳುವ ಕ್ರಮ ವ್ಯಾಸರ ಅನುಗ್ರಹದಿಂದಾಗಿ ಅಷ್ಟು ಅದ್ಭುತವಾಗಿತ್ತು. ಕೇಳುವವರಿಗೆಲ್ಲ ಹೌದು 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 ಅಂತ ಅನಿಸ್ಬೇಕು. ಹಾಗೆ ರೋಮಹರ್ಷಣರು ಪ್ರವಚನ ಮಾಡ್ತಾ ಇದ್ದರು. ರೋಮಹರ್ಷಣರ ಪ್ರವಚನ ನಡೀತಾ ಇತ್ತು. ಜನ ಎಲ್ಲ ಸೇರಿದ್ರು, ಸಾವಿರಾರು ಜನ ಸೇರಿದ ಆ ಕಾರ್ಯಕ್ರಮ ನಡೀತಿತ್ತು. ಬಲರಾಮ ದೇವರು ನೋಡಿದರು, ಇಷ್ಟು ಜನ ಸೇರಿದ್ದಾರೆ, ಏನಿದು ಅಂತ ನೋಡೋಣ ಅಂತ ಆ ಸಭೆಗೆ ಪ್ರವೇಶ ಮಾಡ್ತಾರೆ. ಬಲರಾಮ ದೇವರು ಅಂತಂದರೆ ಯದುವಂಶದ ರಾಜರು, ಅವರು ಸಾಮಾನ್ಯ ಅಲ್ಲ, ದೊಡ್ಡ ದೇವರವರು, ಶೇಷ. ಅಲ್ಲಿ ಬಂದರೆ ಯಾರು ಮಾತಾಡಿಸುವುದಿಲ್ಲ. VVIP ಅಂತ ಅನಿಸಿಕೊಂಡಂತಹ ಬಲರಾಮ ದೇವರು ಅಲ್ಲಿಗೆ ಬಂದರೆ ಯಾರೂ ಮಾತಾಡಿಸಲಿಲ್ಲ, ಯಾರೂ ನಿಂತು ಗೌರವ ಕೊಡಿಸಲಿಲ್ಲ, ಯಾರೂ ಆದರನೂ ಮಾಡಲಿಲ್ಲ.
ಹೇಗಿರ್ಬೋದು? ಸ್ವಾಮಿಗಳು ದೇವಸ್ಥಾನಕ್ಕೆ ಬಂದರು ಅಂತ ಇಟ್ಕೊಳ್ಳಿ, ಯಾರೂ ಮಾತಾಡಲಿಲ್ಲ, ಎಲ್ಲ ಗುಮ್ಮ ಇದ್ದರೆ ಸ್ಥಿತಿ ಹೇಗಿರ್ಬೇಕು ನೋಡಿ. ನಾವೇ ನಮ್ಮನ್ನು ದೊಡ್ಡವರು ಅಂತ ತಿಳ್ಕೊಂಡಿದ್ದೇವೆ, ಇಲ್ಲಿ ಗೌರವನೇ ಸಿಗಲಿಲ್ಲ ಅಂತಂದರೆ ಹಾಗಾಯಿತು ಬಲರಾಮ ದೇವರಿಗೆ. ಯಾರು ಮಾತಾಡಲಿಲ್ಲ, ಯಾರು ನೋಡಿದ್ರು ಏನು ಕಾರಣ ಇದಕ್ಕೆ ಅಂತ, ಗೌರವ ಕೊಡದಿರ್ಲಿಕ್ಕೆ ಏನು ಕಾರಣ? ಅವಾಗ ಕಾರಣ ಏನು ಅಂತ ಗೊತ್ತಾಯ್ತು ಅವರಿಗೆ. ಅದು ರೋಮಹರ್ಷಣರು ಕಾರಣ ಅಂತ ಗೊತ್ತಾಯ್ತು. ಏನು ರೋಮಹರ್ಷಣರು ಏನು ಮಾಡಿದರು? ರೋಮಹರ್ಷಣರು ಪ್ರವಚನ ಮಾಡ್ತಾರೆ, ಜನ ಎಲ್ಲ ಆಚೆ ಈಚೆ ನೋಡದೆ ಕೇಳ್ತಾ ಇದ್ದಾರೆ, ಖುಷಿಯಲ್ಲಿ ಕೇಳ್ತಾ ಇದ್ದಾರೆ. ಹಾಗಾಗಿ ಯಾರು ಬಂದರೂ ಗೊತ್ತಾಗಲಿಲ್ಲ, ಹೋದರೂ ಗೊತ್ತಾಗಲಿಲ್ಲ ಅಂತ ಬಲರಾಮ ದೇವರಿಗೆ ಗೊತ್ತಾಯಿತು. ಹಾಗಾದರೆ ನಾನು ಬರುವಾಗ ಸತ್ಕಾರ ಆಗದಿರಲಿಕ್ಕೆ ಏನು ಕಾರಣ ಅಂತಂದರೆ ರೋಮಹರ್ಷಣರ ಪ್ರವಚನ. ಬಲರಾಮ ದೇವರು ಹೇಳಿದರು, ನಾನು ಬಂದದ್ದರಿಂದ ಗೊತ್ತಾಗಲಿಲ್ಲ ಇವರಿಗೆ ಅಂತಂದರೆ ಈ ಪ್ರವಚನ ಕಾರಣ ಅಂತ ಅಂದರೆ ಈ ಪ್ರವಚನಕಾರರನ್ನೇ ಮುಗಿಸ್ಬೇಕು ಅಂತ. ಅಲ್ಲೇ ಒಂದು ದರ್ಬೆ ಇತ್ತು, ದರ್ಬೆಯಿಂದ ಹೊಡೆದರು, ರೋಮಹರ್ಷಣರು ಸತ್ರು. ಬಲರಾಮ ದೇವರು ಹೇಳಿದರು, ಎಲ್ಲ ಬಲರಾಮ ದೇವರನ್ನೇ ನೋಡ್ತಾರೆ. ಬಲರಾಮ ದೇವರಿಗೆ ನಮಸ್ಕಾರ ರೀ, ನಮಸ್ಕಾರ ರೀ, ಯಾವಾಗ ಬಂದ್ರಿ, ಯಾವಾಗ ಬಂದ್ರಿ, ಎಲ್ಲರೂ ಮಾತಾಡಿಸಿದರು. ಬಲರಾಮ ದೇವರು ಹೇಳಿದರು, ಮಾತಾಡಿಸಬೇಕಾದ್ರೆ ಹಿಂಗೇ ಮಾಡಬೇಕು ಅಂತ. ಉತ್ತರ ಕ್ಷಣದಲ್ಲಿ ಎಲ್ಲ ಅಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಏನು ಅನ್ಯಾಯ, ಏನು ಅನ್ಯಾಯ ಅಂತ. ಒಂದು ಒಳ್ಳೆಯ ಪ್ರವಚನಕಾರ, ಚೆನ್ನಾಗಿ ಮಾತಾಡುವ ವಾಗ್ಮಿ, ಅವನು ಮಾತಾಡುವವನನ್ನು ಸುಮ್ಮನೆ ಕೊಂದ್ರಲ್ಲ, ಏನು ಅನ್ಯಾಯ ಅಂತ ಬಲರಾಮ ದೇವರ ಹತ್ರ ಹೇಳಿದರು. ಬಲರಾಮ ದೇವರೇ, ಏನು ಅನ್ಯಾಯ ಮಾಡಿದಿರಿ ನೀವು, ದೇವರು ನೀವು ಅನ್ಯಾಯ ಮಾಡಬಾರ್ದಿತ್ತು ಅಂತ. ಬಲರಾಮ ದೇವರು ಹೇಳಿದರು, ಆದದ್ದಾಗಿ ಹೋಯ್ತು, ನಿಮಗೇನಾಗಬೇಕು ಹೇಳಿ. ನಮಗೆ ಒಳ್ಳೆಯ ಪ್ರವಚನಕಾರ ಬೇಕು, ಅವನು ಒಳ್ಳೆಯ ವಾಗ್ಮಿ ಆಗಿರಬೇಕು, ಒಳ್ಳೆಯ ಆರೋಗ್ಯವಂತನಾಗಿರಬೇಕು, ಅವನಿಗೆ ಆಯುಷ್ಯ ಇರಬೇಕು, ಅವನು ದೀರ್ಘಕಾಲ ಬದುಕುವ ಆಗಬೇಕು, ಪ್ರವಚನ ಮಾಡುವಾಗಲೇ ಸಾಯುವ ಆಗಬಾರ್ದು ಅಂಥ ಪ್ರವಚನಕಾರರನ್ನು ಕೊಡಿ. ಬಲರಾಮ ದೇವರು ಹೇಳಿದರು, ಯಾರಿದ್ದಾರೆ ಪ್ರವಚನಕಾರರು ಅಂತ. ಅವರ ಮಗ ಇದ್ದಾನೆ ಸೂತ, ಅವನಿಗೆ ಆ ಶಕ್ತಿಯನ್ನು ಕೊಡಿ ಅಂತ. ಬಲರಾಮ ದೇವರು ಸೂತರಿಗೆ ಆ ಶಕ್ತಿಯನ್ನು ಕೊಟ್ಟರು. ಆ ಸೂತರಿಗೆ ಅಂಥ ಪ್ರವಚನ ಶಕ್ತಿ ಬಂತು. ಅಪ್ಪನನ್ನು ಮೀರಿಸುವ ಸಾಮರ್ಥ್ಯ, ಪುತ್ರಾದಿಚ್ಛೇದ ಪರಾಜಯಂತ ಗಾತೆ ಅವತ್ತು ಪ್ರಾರಂಭ ಆಯಿತು. ಭಾರೀ ಸಾಮರ್ಥ್ಯ ಸೂತನಿಗೆ. ಸೂತ ಪುರಾಣಿಕರು ಅಂತ ನಾವು ಹೇಳ್ತೇವೆ ನೋಡಿ. ಸೂತ ಅಂತಂದರೆ ಮೂಲದ ಅಭಿಪ್ರಾಯವನ್ನು ತಿಳ್ಕೊಂಡು ಸರಿಯಾಗಿ ಜನರ ಅಭಿಪ್ರಾಯಕ್ಕೆ ಸರಿಯಾಗಿ ಮುಟ್ಟಿಸುವ ಕೆಲಸ ಸೂತರಿಂದ ನಡೆಯಿತು, ಪ್ರವಚನ ನಡೆಯಿತು. ಹಾಗಾಗಿ ಇವತ್ತು ಪ್ರವಚನ ಏನು ನಡೀತಾ ಇದೆ ಅದಕ್ಕೆ ಮೂಲ ಪ್ರವರ್ತಕರಾದವರು ಸೂತರು. ಅವರನ್ನು ಕೊಟ್ಟಂಥವರು ನಮ್ಮ ವಡಮಾಂಡೇಶ್ವರದ ಬಲರಾಮ ದೇವರು ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಆ ಬಲರಾಮ ದೇವರು ಕೊಟ್ಟಿರತಕ್ಕಂತಹ ಪ್ರವಚನಕಾರರ ಪ್ರವಚನದಿಂದಾಗಿ ಭಾಗವತ ಅವತ್ತಿನಿಂದ ಅಲ್ಲಿಂದ ಇಲ್ಲಿವರೆಗೆ ನೈಮಿಷಾರಣ್ಯದಿಂದ ನಮ್ಮ ಕಡಲ ತೀರದ ತನಕ ಆ ಭಾಗವತ ಇಲ್ಲಿವರೆಗೆ ಹರಿದು ಬಂದಿದೆ. ಅಂತಹ ಭಾಗವತದ ಚಿಂತನೆ ಮಂಥನೆಗಳು ನಡೀಲಿಕ್ಕೆ ಬಲರಾಮ ದೇವರು ಒಂದು ದೊಡ್ಡ ಪಾತ್ರ ಅಂತ ನಾವು ಚಿಂತನೆ ಮಾಡ್ತಾ, ಹೇಗೆ ಬಲರಾಮ ದೇವರು ಸೂತರಿಗೆ ಶಕ್ತಿಯನ್ನು ಕೊಟ್ಟರು, ಪ್ರವಚನ ಮಾಡಿ ಅಂತ ಸೂತರನ್ನು ನಮಗೆ ಕೊಟ್ಟರು, ಅದೇ ಬಲರಾಮ ದೇವರು ನಮ್ಮ ವಡಮಾಂಡೇಶ್ವರಕ್ಕೆ ಮತ್ತೊಬ್ಬ ಸೂತರನ್ನು, ಮಸೂದನಾಚಾರ್ಯರನ್ನು ನಮಗೆ ನೀಡಿದ್ದಾರೆ. ಒಳ್ಳೆಯ ವಾಗ್ಮಿ, ಒಳ್ಳೆಯ ವಿದ್ವಾಂಸರು, ಒಳ್ಳೆಯ ಜಿಜ್ಞಾಸುಗಳು, ಅವರು ಒಳ್ಳೆಯ ಪ್ರವಚನಕಾರರು. ಅವರು ಈ ಕಾರ್ತಿಕ ಮಾಸದ ಈ ದೀಪೋತ್ಸವದ ಈ ಪರ್ವಕಾಲದಲ್ಲಿ ಭಾಗವತವನ್ನು ಪ್ರಾರಂಭ ಮಾಡ್ತಾರೆ. ಈ ಭಾಗವತ ಚೆನ್ನಾಗಿ ನಡೀಲಿ, ಅದಕ್ಕೆ ಎಲ್ಲರ ಪ್ರೋತ್ಸಾಹ ಸಿಗಲಿ, ಎಲ್ಲರೂ ಅದರಲ್ಲಿ ಭಾಗವಹಿಸುವ ಹಾಗೆ ಆಗಲಿ. ಇವತ್ತು ಹೇಗೆ ನೀವು ಇಷ್ಟು ಜನ ಸೇರಿದ್ದೀರಿ, ಇದಕ್ಕಿಂತಲೂ ಹೆಚ್ಚು ಜನ ದಿನದಿಂದ ದಿನಕ್ಕೆ ಸಮುದ್ರದ ಅಲೆಯ ಹಾಗೆ ಜನ ಹರಿದು ಬಂದು ಈ ಪ್ರವಚನ ಅದು ಯಶಸ್ವಿಯಾಗಲಿ, ಚೆನ್ನಾಗಿ ಆಗಲಿ. ಹೇಗೆ ಪ್ರವಚನ ಅಂತಂದರೆ ವಡಮಾಂಡೇಶ್ವರದ ಮಸೂದನ ಪ್ರವಚನದ ಹಾಗೆ ಅನ್ನುವ ಕೀರ್ತಿ ಈ ದೇವಸ್ಥಾನದ ಈ ಪ್ರವಚನಕ್ಕೆ ಬರಲಿ ಅಂತ ಹಾರೈಸ್ತಾ, ಈ ದೀಪೋತ್ಸವ ಇದು ಎಲ್ರಿಗೂ ದೀಪೋತ್ಸವ ಆಗಲಿ, ಸಮಸ್ಯೆಗೆಲ್ಲ ಪರಿಹಾರದ ದೀಪೋತ್ಸವ ಆಗಲಿ, ಎಲ್ರಿಗೂ ಇದು ಚೆನ್ನಾಗಿರಲಿ. ಇವತ್ತು ಎಲ್ಲ ನಮ್ಮ ನೆಮ್ಮದಿ ಬಿಟ್ಟು ಬದುಕುವ ಕಾಲ, ನಮಗೆ ಗೊತ್ತಿಲ್ಲದಿದ್ದಾಗೆ ಸಮಸ್ಯೆ ಬರುವ ಕಾಲ. ಇವತ್ತು ನೋಡಿ, ಹೊಸ ಹೊಸ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ. ಏನು ಹೊಸ ಹೊಸ ಸಮಸ್ಯೆಗಳು ಅಂತಂದರೆ, ಈಗ ನಮ್ಮದು ಆಸ್ತಿ ಅಂತ ಇರ್ತದೆ, ನಮ್ಮ ಹೆಸರಲ್ಲಿರ್ತದೆ ಆ ಆಸ್ತಿ. ನೀವು ನಾಳೆ ನೋಡಿದರೆ ನಮ್ಮ ಹೆಸರಲ್ಲಿ ಇರುವುದೇ ಇಲ್ಲ, ಅದೆಲ್ಲ ವಕ್ಫ್ ಬೋರ್ಡಿನ ಹೆಸರಲ್ಲಿ ಅದು ಇರ್ತದೆ. ಅವರು ಹಸಿರು ಬಣ್ಣ ಕೊಟ್ಟರೆ ಅದು ವಕ್ಫ್ ಬೋರ್ಡಿಗೆ ಹೋಗಿ ಸೇರ್ತದೆ ಅಂತ.
ನಾವು ಬಲರಾಮ ದೇವರಿಗೆ ಹೇಳಬೇಕು, ನೀವು ಬರೀ ರೋಮದರ್ಶನರನ್ನು ಕೊಂದರೆ ಉಪಯೋಗ ಇಲ್ಲ, ಇಂತಹ ವಕ್ಫ್ ಬೋರ್ಡಿಗೆ ಇಂತಹದ್ದನ್ನು ಯಾರು ಕಲಿಸ್ತಾರೆ ಅಂಥವರನ್ನು ನಿರ್ಮೂಲನ ಮಾಡಿ ನಮಗೆ ನಮ್ಮದು ಭಾರತ ನಮ್ಮ ಹತ್ರನೇ ಉಳಿಯುವ ಹಾಗೆ ಅದು ಹಾಗಾಗಲಿ ಅಂತ ಮಾಡಿಸ್ಲಿ ಅಂತ ಹೇಳ್ತಾ ಎಲ್ರಿಗೂ ದೇವರು ಒಳ್ಳೆದು ಮಾಡಲಿ ಅಂತ ಹಾರೈಸ್ತಾ ಕೃಷ್ಣಾರ್ಪಣ ಮಸ್ತು. ಆನಂದರೂಪಸ್ಯ ಪರಸ್ಯ ಪಾತ್ರದಿ ಆನಂದಸಂದಾಯಿ ಸುಶಾಸ್ತ್ರಕೃತ್ಸಯತ್ ಆನಂದತೀರ್ಥೇತಿ ಪದಂ ಗುರುದಿದಂ ಬಭೂವ ತಸ್ಯಾತ್ಯನುರೂಪರೂಪಕಂ. ಭಾಗವತದ ಸಂದೇಶವನ್ನು ನೀಡಿದಂತಹ ಪಲಿಮಾರು ಶ್ರೀಪಾದರಿಗೆ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಹಾಗೆ ವಿಶೇಷವಾಗಿ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಂ ಆಪ್ಯತಮಂ ಅಪಿ ಅಖಿಲೈಃ ಸ್ವಾಕ್ಯೈಃ ಅಸ್ಯ ಉದ್ಭವಾದಿದಂ ಅಶೇಷ ವಿಶೇಷತೋಪಿ ವಂದ್ಯಂ ತದಾ ಪ್ರಿಯತಮಂ ಮಮ ತನ್ನಮಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಷಡಾನನಂ ಕುಂಕುಮರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನುಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ತಪತ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರ್ಥಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಉಡುಪಿಯ ಪೊಡವೆಗೊಡೆಯರಾಗಿರತಕ್ಕಂತಹ ಶ್ರೀ ಕೃಷ್ಣ ಮುಖ್ಯಪ್ರಾಣದೇವರನ್ನು ನಮಿಸುತ್ತಾ, ನಮ್ಮ ಸ್ವಕ್ಷೇತ್ರ ವಡಪಾಂಡೀಶ್ವರದ ಶ್ರೀ ಬಲರಾಮ ಸ್ಕಂದಮೂರ್ತಿಯನ್ನು ನಮಿಸುತ್ತಾ, ಇವತ್ತಿನ ಈ ಒಂದು ನಿರಂತರ ಜ್ಞಾನಯಜ್ಞ ಪ್ರವಚನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಈಗ ತಾನೇ ದೀಪ ಪ್ರಜ್ವಾಲಿಸುವ ಮೂಲಕ ನೆರವೇರಿಸಿ ಅನುಗ್ರಹ ಸಂದೇಶವನ್ನು ನೀಡಿದಂತಹ ಪರಮ ಪೂಜ್ಯ ಪಲಿಮಾರು ಶ್ರೀಪಾದಂಗಳವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ನಮ್ಮ ಕ್ಷೇತ್ರ ವಡವಾಂಡೇಶ್ವರದಲ್ಲಿ ಇಂದಿನ ಶುಭ ದಿನದಿಂದ ಆರಂಭಿಸಿ ನಿರಂತರ ಜ್ಞಾನಯಜ್ಞ ಪ್ರವಚನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಜ್ಞಾನಯಜ್ಞದಲ್ಲಿ ಪ್ರವಚನ ಮಾಡತಕ್ಕಂಥ ಒಂದು ಸುಯೋಗ ನನ್ನ ಪಾಲಿಗೆ ಸಿಕ್ಕಿದೆ. ನನ್ನ ದೇವರು, ನನ್ನ ಗುರುಗಳು ಏನು ನಮಗೆ ವಿದ್ಯೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಅನುಗುಣವಾಗಿ ಯಥಾಶಕ್ತಿ ಯಥಾಮತಿ ಗುರುಗಳ ಅನುಗ್ರಹದೊಂದಿಗೆ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಇವತ್ತು ಪ್ರಾರಂಭದ ದಿನ ಆದ್ದರಿಂದ ಅಲ್ಪಾರಂಭ ಕ್ಷೇಮಕರಃ ಅಂತುಂಟು. ಯಾವಾಗಲೂ ಅಲ್ಪದಿಂದ ಆರಂಭ ಮಾಡಬೇಕಂತೆ. ಸೂರ್ಯಗೆ ಪ್ರವಚನ ಮಾಡ್ತಾ ಶುರು ಮಾಡ್ತಾನೆ 1 ಗಂಟೆ 1.5 ಗಂಟೆ ಮಾಡೋದಲ್ಲ. ಸೂರ್ಯನ ದಿನ ಬಹಳ ಅಲ್ಪ ಪ್ರವಚನ ಮಾಡಬೇಕು ಅಂತ. ಆ ದೃಷ್ಟಿಯಲ್ಲಿ ಒಂದು 5-10 ನಿಮಿಷಗಳ ಕಾಲ ಮಾತ್ರ ಇವತ್ತಿನ ಪ್ರವಚನವನ್ನು ಮಾಡಿ ನಾಳೆ ನನ್ನ ಪ್ರವಚನವನ್ನು ನಾನು ಮುಂದುವರಿಸ್ತೇನೆ. ಮುಖ್ಯವಾಗಿ ನಾವೆಲ್ಲ ಸೇರಿರ್ತಕ್ಕಂತಹ ಸಭಿಕರು ಏನಿದ್ದೀರಿ, ನಿಮಗೆಲ್ಲರಿಗೂ ಕೂಡ ಒಂದು ಸುಯೋಗ. ಯಾಕೆಂತ ಹೇಳಿದರೆ, ಒಂದು ಒಳ್ಳೆಯ ವಿಚಾರವನ್ನು ಕೇಳುವುದಕ್ಕೆ ಒಟ್ಟಾಗಿ ಒಂದು ಕ್ಷೇತ್ರದಲ್ಲಿ ಸೇರುವುದುಂಟಲ್ಲ, ಒಂದು ಯಜ್ಞ ಯಾಗ ಮಾಡಿದ ಪುಣ್ಯ ನಮಗೆಲ್ಲ ಸಿಕ್ಕಿತು ಅಂತ ಅರ್ಥ. ಯಾಕೆಂದರೆ ಯಜ್ಞ ಶಬ್ದಕ್ಕೆ ನಿರಂತರ ಇದು ಜ್ಞಾನ ಯಜ್ಞ. ಯಜ್ಞ ಶಬ್ದಕ್ಕೆ ಅರ್ಥವೇ ಯಜ ದೇವಪೂಜಾ ಸಂಗತೀಕರಣದಾನೇಶು ಅಂತ. ದೇವಪೂಜೆ ಭಕ್ತಿಯಿಂದ ದೇವರ ಪೂಜೆಯನ್ನು ದಿನನಿತ್ಯ ಮಾಡ್ತಾ ಇದ್ದರೆ ಅದು ಒಂದು ಯಜ್ಞ. ಯಾರಿಗೆ ಅನಿವಾರ್ಯ ತುಂಬ ದೇವಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಯಥಾಶಕ್ತಿ ತಮ್ಮ ಏನು ಸಂಪಾದನೆ ಉಂಟು ಅದರಲ್ಲಿ ಬಡಬಗ್ಗರಿಗೆ ದಾನ ಮಾಡುವ ಮೂಲಕ, ಕಲವು ದಾನಂ ಪರಂ ಸ್ಮೃತಂ ಅಂತ ದಾನ ಮಾಡಿದರೆ ಅದು ಕೂಡ ಒಂದು ದೊಡ್ಡ ಯಜ್ಞ ಅಂತ ಅನ್ನಿಸ್ಕೊಳ್ಳುತ್ತೆ. ಹೀಗೆ ಆ ದಾನವೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಅಷ್ಟು ಅನುಕೂಲವನ್ನು ದೇವರು ಕೊಡಲಿಲ್ಲ ಅಂತ ಹೇಳಿದರೆ ಪೂಜೆ ಕೂಡ ಸುಸೂತ್ರವಾಗಿ ಮಾಡಲಿಕ್ಕೆ ಆಗುವುದಿಲ್ಲ, ದಾನ ಕೂಡ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಿದ್ದಾಗಿಯೂ ಕೂಡ ಒಂದು ಯಜ್ಞ ಯಾಗ ಮಾಡಿದಂತಹ
ಪುಣ್ಯ ನಮಗೆ ಬರ್ತದೆ ಅಂತಿದ್ರೆ ಇಂತಹ ಒಂದು ಪ್ರವಚನ ಮಾಲಿಕೆಯನ್ನು ಕೇಳುವುದಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೇವಲ್ಲ, ನಾವು ಸೇರಿದ್ರೆ ಸಾಕು, ಯಜ್ಞ ಯಾಗ ಮಾಡಿದಂತಹ ಪುಣ್ಯ ನಮಗೆ ಬರುತ್ತೆ. ಯಾಕೆಂದರೆ ಯಜ್ಞ ಶಬ್ದಕ್ಕೆ ಅರ್ಥವೇ ಅದು. ಇವತ್ತು ಒಂದು ಒಳ್ಳೆಯ ವಿಚಾರ, 4 ವಿಚಾರ ಕಿವಿಗೆ ಬಿದ್ದರೆ ಸಾಕು, ನಾವು ಒಂದು ಯಾಗ ಹೋಮ ಮಾಡಿದ ಪುಣ್ಯವನ್ನು ನಾವು ಇಲ್ಲಿಂದ ಕಟ್ಟಿಕೊಂಡು ಹೋಗ್ತೇವೆ. ಆ ನಿಟ್ಟಿನಲ್ಲಿ ಏನು ಪ್ರವಚನ ಪ್ರಾರಂಭ ಆಗ್ತಾ ಇದೆ, ಈ ಪ್ರವಚನದಲ್ಲಿ ಇವತ್ತು ಏನು ನೀವೆಲ್ಲ ಸೇರಿದ್ದೀರಿ, ಶ್ರೀ ದೇವಳದಲ್ಲಿ ನಡೆಯತಕ್ಕಂತಹ ಪ್ರತಿಯೊಂದು ಕಾರ್ಯಕ್ರಮ, ಪ್ರತಿಯೊಂದು ಪ್ರವಚನದ ಮುಂಚಿನ ದಿವಸ ನಿಮಗೆ ತಿಳಿಸ್ತಾರೆ. ನಾವೆಲ್ಲ ಒಟ್ಟಿಗೆ ಸೇರೋಣ, ಸಾಕಷ್ಟು ವಿಚಾರಗಳನ್ನು ನಾವು ಮನಸ್ಸಿಗೆ ತಂದುಕೊಳ್ಳೋಣ ಅಂತ ಹೇಳುತ್ತಾ ನನ್ನ ಪ್ರವಚನವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಆಹಾರ ನಿದ್ರಾ ಭಯ ಮೈಥುನಂಚ ಏಭಿರ್ಮನುಷ್ಯೋ ಪಶುಭಿಸ್ಸಮಾನಃ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷಃ ಧರ್ಮೇಣ ಹೀನಾಃ ಪಶುಭಿಸ್ಸಮಾನಃ ಅಂತ ಹೇಳಿದ್ದಾರೆ. ಇವಾಗ ಸ್ವಾಮಿಗಳು ಈಗ ತಾನೇ ಹೇಳಿದರು, ಆಹಾರ ನಾವು ಊಟ ಮಾಡ್ತೇವೆ, ಪ್ರಾಣಿಗಳು ಪಕ್ಷಿಗಳು ಕೂಡ ಊಟ ಮಾಡ್ತವೆ. ನಿದ್ರಾ, ನಿದ್ದೆಯನ್ನು ನಾವು ಮನುಷ್ಯರೂ ನಿದ್ದೆ ಮಾಡ್ತೇವೆ, ಪ್ರಾಣಿಗಳು ಪಶು ಪಕ್ಷಿಗಳು ಕೂಡ ನಿದ್ದೆಯನ್ನು ಮಾಡ್ತವೆ. ಭಯ, ಹೆದರಿಕೆ, ನಮಗೆ ಮನುಷ್ಯರಿಗೆ ನಮಗೆ ಹೆದರಿಕೆ ಇದೆ, ನಮಗಿಂತ ಜಾಸ್ತಿ ಹೆದರಿಕೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಇದೆ. ಮೈಥುನ, ಸಂತಾನ ಉತ್ಪತ್ತಿ, ಮನುಷ್ಯ ತಾನೂ ಸಂತಾನೋತ್ಪತ್ತಿ ಮಾಡ್ತಾನೆ, ಪಶು ಪಕ್ಷಿಗಳು ಕೂಡ ಸಂತಾನೋತ್ಪತ್ತಿ ಮಾಡ್ತವೆ. ಹಾಗಾದರೆ ಆಹಾರ, ನಿದ್ದೆ, ಭಯ ಮತ್ತು ಮೈಥುನ, ಈ 4 ಅಂಶದಲ್ಲಿ ಮನುಷ್ಯರಿಗೂ ಪ್ರಾಣಿಗಳಿಗೂ ಏನೂ ವ್ಯತ್ಯಾಸ ಇಲ್ಲ. ಪ್ರಾಣಿಗಳು ಮಾಡ್ತವೆ, ಮನುಷ್ಯನೂ ಮಾಡ್ತಾನೆ. ಹಾಗಾದರೆ ಮನುಷ್ಯ ಅವನು ಪ್ರಾಣಿ ಅಲ್ಲ, ಅವನು ಮನುಷ್ಯ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಪ್ರಾಣಿಗಳಲ್ಲಿ ಇರಬಾರ್ದು, ಮನುಷ್ಯನಲ್ಲಿ ಇರಬೇಕು. ಅಂತಹ ಗುಣ ಯಾವುದು ಅಂತ ವಿಚಾರ ಮಾಡಲಿಕ್ಕೆ ಹೋದಾಗ ಶಾಸ್ತ್ರಕಾರರು ಹೇಳ್ತಾರೆ, ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷ ಅಂತ. ಈಗ ತಾನೇ ಶ್ರೀಪಾದಂಗಳು ಹೇಳಿದರು, ಧರ್ಮ ಒಂದು ಮನುಷ್ಯನಿಗೆ ವಿಶೇಷ ಅಂತ, ಪ್ರಾಣಿಗಳಲ್ಲಿ ಇಲ್ಲ, ಮನುಷ್ಯನಲ್ಲಿ ಧರ್ಮಕ್ಕೆ ಅವಕಾಶ ಇದೆ, ಧರ್ಮಾಚರಣೆಗೆ ಅವಕಾಶ ಇದೆ ಅಂತೇಳಿ. ಹೀಗೆ ಧರ್ಮಾಚರಣೆ ಒಂದೇ ಮನುಷ್ಯನನ್ನ ಅವನು ಮನುಷ್ಯ, ಅವನು ಪ್ರಾಣಿ ಅಲ್ಲ ಅಂತ ಹೇಳುವುದಕ್ಕೆ ಇರತಕ್ಕಂತಹ ಒಂದು ಮಾಪಕ. ಹೀಗಿರುವಾಗ ಅಂತಹ ಧರ್ಮವನ್ನು ಕೂಡ ನಾವು ಮನುಷ್ಯರಾಗಿ ಯಾರು ಆಚರಣೆ ಮಾಡುವುದಿಲ್ವೋ, ಧರ್ಮೇಣ ಹೀನಾಹ ಪಶುಭಿಸ್ಸಮಾನಾಹ ಅಂತ ಹೇಳಿದ್ದಾರೆ. ಪಶುಗಳಿಗೂ ಆಮೇಲೆ ಮನುಷ್ಯನಿಗೂ ಏನೂ ವ್ಯತ್ಯಾಸ ಇಲ್ಲ ಅಂತ. ಹಾಗಾದರೆ ನಾವು ಇವತ್ತೇ ತಿಳ್ಕೊಳ್ಬೇಕು, ನಾವು ಮನುಷ್ಯರು ಅಂತ ನಾವು ಅಂದ್ಕೊಳ್ಬೇಕಾದ್ರೆ ಅದು ಯಾವುದೇ ಜಾತಿ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ನಾವು ಧರ್ಮಾಚರಣೆಯನ್ನು ನಾವು ಮಾಡಬೇಕು. ನಮ್ಮ ಜೀವನದಲ್ಲಿ ಧರ್ಮವನ್ನು ಮಾಡಬೇಕು. ಧರ್ಮಾಚರಣೆಯಲ್ಲಿ ನಾವು ಇದ್ದರೆ ಮಾತ್ರ ನಾವು ಮನುಷ್ಯರು ಅಂತ ಅನ್ನಿಸ್ಕೊಳ್ಳಿಕ್ಕೆ ಯೋಗ್ಯರು. ಅಲ್ಲ, ಧರ್ಮಾಚರಣೆ ಇವತ್ತು ಶುರುವಿಗೆ ಧರ್ಮ ಧರ್ಮ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರಲ್ಲ, ಧರ್ಮಾಚರಣೆ ನಾವು ಮಾಡ್ತಾ ಕೂತ್ಕೊಂಡ್ರೆ ದಿನ ಹೋಗುವುದು ಹೇಗೆ? ಆಫೀಸ್ಗೆ ಹೋಗ್ಲಿಕ್ಕಿಲ್ವಾ? ದುಡಿಯುವುದು ಇಲ್ವಾ? ಸಂಪಾದನೆ ಬೇಡವಾ? ಬದುಕುವುದು ಹೇಗೆ? ಬರೇ ಧರ್ಮ ಧರ್ಮ ಅಂತ ಹೇಳಿದರೆ ಧರ್ಮ ಮಾಡ್ತೇವೆ ನಾವು, ಇಲ್ಲ ಅಂತ ಹೇಳುವುದಿಲ್ಲ. ಅದೊಂದು 60-70 ನಂತರ ವಯಸ್ಸಿನ ಗಡುವುಂಟು. ಆ ನಂತರ ನಾವು ಪ್ರಾರಂಭ ಮಾಡೋದು ಧರ್ಮ. ಈಗ ವಯಸ್ಸಿರುವಾಗ, ತಾರುಣ್ಯ ಇರುವಾಗ ನಾವು ಧರ್ಮ ಮಾಡುವುದಿಲ್ಲಪ್ಪ, ನಮಗೆ ಬೇಡ ಅಂತ ಕೆಲವರ ಆಕ್ಷೇಪ. ಆದರೆ ಭಕ್ತರೇ, ನಾವು ಇಲ್ಲಿ 2 ವಿಚಾರವನ್ನು ತಿಳ್ಕೊಳ್ಬೇಕು. ಇವಾಗ ನಾವು ಧರ್ಮಾಚರಣೆ ಮಾಡುವುದಿಲ್ಲ. ನಾವು ಧರ್ಮಾಚರಣೆ ಶುರು ಮಾಡೋದು 60-70 ನಂತರ ಅಂತ ಹೇಳಿದರೆ, ಒಂದು 60-70ರವರೆಗೆ ನಾವು ಖಂಡಿತ ಈ ಭೂಮಿಯಲ್ಲಿ ಬಾಳು ಬದುಕುತ್ತೇವೆ ಅನ್ನತಕ್ಕಂತಹ ಒಂದು ಎದೆಮುಟ್ಟಿ ಹೇಳ್ತಕ್ಕಂತಹ ಒಂದು ಧೈರ್ಯ ಯಾರಿಗುಂಟು ಹೇಳಿ? ಅದು ಈಗಿನ ಕಾಲದಲ್ಲಿ ಮನುಷ್ಯನ ಆಯುಷ್ಯ ನಾವು ನೋಡ್ತಾ ಇದ್ದೇವೆ ದಿನನಿತ್ಯ ಪೇಪರಲ್ಲೆಲ್ಲ. ಇರಲಿ, ದೀರ್ಘಾಯುಷ್ಯ ತುಂಬ ಸಂತೋಷ. ಆದರೆ 60 ನಂತರ ನಾವು ಧರ್ಮಾಚರಣೆ ಮಾಡ್ತೇವೆ, ಇವಾಗ ನಾವು ಏನು ಧರ್ಮಾಚರಣೆ ಮಾಡೋದಿಲ್ಲ ಅಂತ ಧೈರ್ಯವಾಗಿ ನಾವು ಕುಳಿತುಕೊಂಡ್ರೆ ಒಮ್ಮಿಂದೊಮ್ಮೆಲೆ ಆಪತ್ತು ಬಂತು, ಒಂದು ಚೂರೂ ಜೀವನದಲ್ಲಿ ಧರ್ಮ ಮಾಡಲಿಲ್ಲ, ಮುಂದೆ ಗತಿ ಏನು? ಮಹಾಭಾರತದಲ್ಲಿ ಒಂದು ಸಣ್ಣ ಪ್ರಸಂಗ. ಒಬ್ಬ ಬ್ರಾಹ್ಮಣನ ಮಗನಿಗೆ ಉಪನಯನಕ್ಕೆ ಹಣ ಬೇಕಾಗಿತ್ತು. ಹಣಕ್ಕಾಗಿ ನಾಳೆ ಉಪನಯನ, ಹಣ ಶಾರ್ಟೇಜ್ ಆಗಿದೆ. ಯಾರಲ್ಲಿ ಹಣ ಕಳಬೇಕು? ರಾಜ ಧರ್ಮರಾಯ ರಾಜ್ಯವನ್ನು ಆಳ್ತಾ ಇದ್ದಾನೆ ಹಸ್ತಿನಾಪುರದಲ್ಲಿ. ಬಂದ, ರಾತ್ರೋರಾತ್ರಿ ಬಂದ. ರಾಜ, ನಾಳೆ
ನನ್ನ ಮಗನಿಗೆ ಉಪನಯನ, ಹಣಕಾಸು ತುಂಬ ಬೇಕಾಗಿದೆ, ಆದರೆ ನನ್ನಲ್ಲಿ ಅಷ್ಟು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ನೀನು ನನಗೆ ರಾಜನಾಗಿ ಧರ್ಮ ಕಾರ್ಯ ಮಾಡೋದಕ್ಕೋಸ್ಕರ ಅನುಕೂಲ ಮಾಡಿಕೊಡ್ಬೇಕು, ನನಗೆ ಸ್ವಲ್ಪ ಹಣ ಕೊಡಬೇಕು ಅಂತ ಹೇಳಿ. ಆವಾಗ ಧರ್ಮರಾಯ ಹೇಳ್ತಾನೆ, ನೋಡಿದ ರಾತ್ರಿಯಾಗಿತ್ತು, ಟೈಮ್ ಸರಿ ಇಲ್ಲ, ಅವನು ಬಂದದ್ದು ಕೊಡಬಾರ್ದು ಅಂತಲ್ಲ, ಅವನು ಬಂದು ಕೇಳಿದ್ದು ರಾತ್ರಿಯ ಸಮಯ. ರಾತ್ರಿಯ ಸಮಯದಲ್ಲಿ ನಾನು ದಾನ ಮಾಡುವುದಿಲ್ಲ, ನಿನಗೆ ದುಡ್ಡು ಬೇಕಾ, ನಾಳೆ ಬೆಳಿಗ್ಗೆ ಬಾ, ಹೋಗು, ಇವಾಗ ನಾನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ, ನಾನು ಈ ರಾತ್ರಿಯ ಸಮಯದಲ್ಲಿ ದಾನ ಮಾಡುವುದಿಲ್ಲ ಅಂತ ಹೇಳಿ ಆ ಬ್ರಾಹ್ಮಣನನ್ನು ವಾಪಸ್ ಕಳಿಸ್ತಾನೆ. ನಾಳೆ ಬೆಳಿಗ್ಗೆಯೇ ಉಪನಯನ, ಅವನಿಗೆ ಹಣ ಬೇಕು, ಬೆಳಿಗ್ಗೆ ಯಾರು ಪುನಃ ಬರ್ತಾರೆ, ಅಷ್ಟು ಅವಕಾಶ ಯಾರಿಗುಂಟು? ಆದರೆ ಧರ್ಮರಾಯ ಕೊಡುವುದಿಲ್ಲ, ಸೀದಾ ಬಂದವ, ವಾಪಸ್ ಬಂದು ತಮ್ಮನಾದ ಭೀಮನ ಹತ್ರ ಹೇಳ್ತಾನಂತೆ, ಭೀಮ, ನಾಳೆ ಬೆಳಿಗ್ಗೆ ನನ್ನ ಮಗನಿಗೆ ಉಪನಯನ ಇದೆ, ನನಗೆ ಹಣ ಬೇಕು ಅಂತ ಹೇಳಿ. ಆವಾಗ ಹೇಳಿದ ಕೂಡಲೇ ಭೀಮ ಹಿಂದೆ ಮುಂದೆ ನೋಡಲಿಲ್ಲ, ಕೈಯಲ್ಲಿ ಹಣ ಇರಲಿಲ್ಲ, ಬಂಗಾರದ ಕಡಗ ಕೈಯಲ್ಲಿತ್ತು, ಕೂಡಲೇ ತೆಗೆದು ಇದನ್ನು ಉಪಯೋಗ ಮಾಡ್ಕೋ, ಮಗನಿಗೆ ಉಪನಯನಕ್ಕೆ ಬಳಸು ಅಂತ ಹೇಳಿ ಅವನಿಗೆ ಕಳಿಸಿದ್ದಂತೆ. ಕಳಿಸುವಾಗ ಭೀಮ ಒಂದು ಮಾತು ಹೇಳ್ತಾನಂತೆ, ನೀನು ಹೊರಗೆ ಹೋಗ್ತೀಯಲ್ಲ, ಹೊರಗೆ ಹೋಗುವಾಗ ಸಂತೋಷವನ್ನ, ಸಂಭ್ರಮವನ್ನು ಸೂಚನೆ ಮಾಡತಕ್ಕಂಥ ಒಂದು ನಗಾರಿ ಉಂಟು, ಆ ನಗಾರಿಯನ್ನು ಬಾರಿಸಿ ನೀನು ಹೋಗಬೇಕು ಅಂತ ಹೇಳಿ. ಸರಿ, ಅವನು ವಾಪಸ್ ಹೋಗುವಾಗ ನಗಾರಿಯನ್ನು ಬಾರಿಸಿ ಹೋಗ್ತಾನೆ. ಧರ್ಮರಾಯನಿಗೆ ಆಶ್ಚರ್ಯ, ರಾಜನಾಗಿ ಅವನಿಗೆ ಗೊತ್ತಿಲ್ಲ ಏನು ಸಂತೋಷದ ಸಂಭ್ರಮ ಅಂತ. ಸಂತೋಷದ ಸಮಯದಲ್ಲಿ ಮಾತ್ರ ಆ ನಗಾರಿಯನ್ನು ಬಾರಿಸತಕ್ಕಂಥದ್ದು. ಸಂತೋಷ ಏನಾಗಿದೆ ಅರಮನೆಯಲ್ಲಿ ರಾಜನಾಗಿ ಯುಧಿಷ್ಠಿರನಿಗೆ ಗೊತ್ತಿಲ್ಲ, ಧರ್ಮರಾಯನಿಗೆ ಗೊತ್ತಿಲ್ಲ. ಹಾಗಾಗಿ ಬಹಳ ಆಶ್ಚರ್ಯ ಆಗಿದೆ ಅವನಿಗೆ, ಯಾಕೆ ನಗಾರಿ ಬಾರಿಸಿದ್ದು, ಏನು ಅಂತ ಸಂತೋಷದ ಸಂಭ್ರಮ ಅಂತ ಹೇಳಿ ಅವನಿಗೆ ಗೊತ್ತಾಗ್ಲಿಲ್ಲ. ತಮ್ಮನಾಗಿರ್ತಕ್ಕಂತಹ ಭೀಮನನ್ನು ಕರೆಸ್ತಾನೆ, ತಮ್ಮ ಭೀಮ, ನಿನಗೆ ಏನಾದರೂ ಗೊತ್ತಿದೆಯಾ, ಯಾತಕ್ಕೋಸ್ಕರ ಸಂತೋಷದ ನಗಾರಿಯನ್ನು ಬಾರಿಸಿದ್ದು, ಏನು ಅಂತಹ ಸಂತೋಷದ ಸಂಭ್ರಮ ಇಲ್ಲಿ ನಡೆದಿದೆ ಅಂತ ಹೇಳಿದರೆ, ನೋಡಿ ಭಕ್ತರೇ, ಅಣ್ಣನಿಗೆ ಒಂದು ಧರ್ಮದ ಎಚ್ಚರಿಕೆಯನ್ನು ತಮ್ಮನಾಗಿ ಭೀಮ ಯಾವ ಥರ ಕೊಡ್ತಾ ಇದ್ದಾನೆ ನೋಡಿ. ಅವನು ಹೇಳ್ತಾನೆ ಅಣ್ಣನ ಹತ್ತಿರ, ಅಣ್ಣ, ಇದಕ್ಕಿಂತ ಸಂತೋಷದ ವಿಚಾರ ಏನುಂಟು? ಏನದು? ಆ ಬ್ರಾಹ್ಮಣ ನಿನ್ನ ಬಳಿಗೆ ದಾನಕ್ಕೆ ಅಂತೇಳಿ ಬಂದಾಗ ನೀನು ಹೇಳಿ ಕಳಿಸಿದ್ಯಂತೆ, ಈಗ ನಾನು ಕೊಡುವುದಿಲ್ಲ, ನಾಳೆ ಬೆಳಿಗ್ಗೆ ಬಾ, ನಾನು ಕೊಡ್ತೇನೆ ಅಂತ ಹೇಳಿ. ಅದಂಗೆ ಅನ್ನಿಸ್ತು ಮನಸ್ಸಲ್ಲಿ. ಹಾಗಾದರೆ ಇವತ್ತು ರಾತ್ರಿಯಿಂದ ನಾಳೆ ಬೆಳಗ್ಗಿನ ತನಕ ನಾನು ಖಂಡಿತ ಬದುಕ್ತೇನೆ ಅನ್ನತಕ್ಕಂತಹ ಒಂದು ತುಂಬ ವಿಶ್ವಾಸ, ತುಂಬ ಹೃದಯದ ಒಂದು ಧೈರ್ಯ ನಿನಗೆ ಉಂಟಲ್ಲ, ಇದಕ್ಕಿಂತ ಸಂತೋಷದ ವಿಚಾರ ಇನ್ನು ಯಾವುದಿದೆ ಅಂತ ಹೇಳುವ ಮೂಲಕ ಒಂದು ಎಚ್ಚರಿಕೆ, ಅಣ್ಣ ನೀನು ಆ ಥರ ಲೇಟ್ ಮಾಡಬಾರ್ದಾಗಿತ್ತು. ಯಾಕೆಂದರೆ ಮನುಷ್ಯನ ಬದುಕು ಯಾವಾಗ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನಾಳೆ ಬೆಳಿಗ್ಗಿನ ತನಕ ಧೈರ್ಯವಾಗಿ ನಾನು ಬದುಕ್ತೇನೆ ಅಂತ ವಿಶ್ವಾಸದಿಂದ ತಾನೇ ನೀನು ನಾಳೆ ಬೆಳಿಗ್ಗೆ ಬಾ ಅಂತ ಹೇಳಿದ್ದವನಿಗೆ. ಸೊ ನಾನು ಮೃತ್ಯುಂಜಯ ಅಂದರೆ ಈಶ್ವರ ಮಾತ್ರ ಮೃತ್ಯುಂಜಯ ಅಂತ ತಿಳ್ಕೊಂಡಿದ್ದೆ. ಇವತ್ತು ಮೃತ್ಯುಂಜಯ ಇಬ್ಬರಿದ್ದಾರೆ, ಒಂದು ಈಶ್ವರ, ಒಂದು ನಮ್ಮಣ್ಣ ಧರ್ಮರಾಯ. ಇದಕ್ಕಿಂತ ಸಂತೋಷದ ವಿಚಾರ ಇನ್ನೇನುಂಟಣ್ಣ ಅಂತ ಹೇಳುವ ಮೂಲಕ ತಮ್ಮ ಅಣ್ಣನಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಅಣ್ಣ, ದಾನದ ವಿಷಯದಲ್ಲಿ ವಿಳಂಬ ಮಾಡಬಾರದು, ತಡ ಮಾಡಬಾರದು. ದಾನ ಯಾವ ಅದಕ್ಕೆ ಕಾಲ ಗೀಲದ ಗಣನೆ ಇಲ್ಲ. ಯಾವ ಸಂದರ್ಭದಲ್ಲಿ ಏನು ಅವಶ್ಯವಾಗಿ ಕೇಳಲಿಕ್ಕೆ ಬರ್ತಾರೋ ಅದನ್ನು ಕೊಡಬೇಕು ಅಂತ ಹೇಳಿ. ಸೊ ಹೀಗಾಗಿ ದಾನದ ವಿಷಯದಲ್ಲಿ ವಿಳಂಬತಲ್ಲ, ಅಂದರೆ ಧರ್ಮದ ವಿಷಯದಲ್ಲಿ ವಿಳಂಬ. ನಾನು ಆ ವಿಚಾರವನ್ನು ಹೇಳ್ತಾ ಇದ್ದೆ. ಧರ್ಮವನ್ನು ನಾವು 60-70 ನಂತರ ಮಾಡ್ತೇವೆ, ಈಗ ಬೇಡ ಅಂತ ಹೇಳಿದರೆ ಅದು ಸಾಧ್ಯವೇ ಇಲ್ಲ. ಇನ್ನು ಧರ್ಮದ ವಿಷಯದಲ್ಲಿ ನಾವು ಇವಾಗ ಒಂದು ಚೂರೂ ಮಾಡುವುದಿಲ್ಲ, 60 ನಂತರ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದರೆ, ಇವಾಗ ಚೂರೂ ಮಾಡದೇ ಹೋದರೆ 60 ನಂತರ ಸ್ಟಾರ್ಟ್ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಬದುಕು ಯಾವ ಥರ ಇರ್ತದೆ ಅದೇ ಸಂಸ್ಕಾರ 60 ನಂತರ ಬರುವುದು. ಒಂದು ಸಣ್ಣ ಮಗು, ಈ ಕಥೆಯನ್ನು ಹೇಳಿ ನಾನು ಇವತ್ತಿನ ಭಾಷಣ ಮುಗಿಸಿಬಿಡ್ತೇನೆ. ಡಾಕ್ಟರ್ ಶೈಲೇಶ್ ಮೆಹ್ತಾ ಅಂತ, ಡಾಕ್ಟರ್ ಗುರುರಾಜ್ ಕರ್ಜಗಿ ಇವರು ನಮ್ಮ ಶುದ್ಧ ವೈಷ್ಣವರು, ಅವರು ಹೇಳಿದಂಥ ಕತೆ. ಸುಮಾರು ಒಂದು 10 ದಿವಸದ ಕೆಳಗೆ ನಮ್ಮ ದೇವಸ್ಥಾನಕ್ಕೆ ಬಂದಿದ್ರು. ಅವರು ನಮ್ಮ ದೇವಸ್ಥಾನಕ್ಕೆ ಬಂದು ಸಾಮಾನ್ಯ ಮನುಷ್ಯರ ಹಾಗೆ ದೇವರಿಗೆ ಸುತ್ತು ಬಂದು ಹೊರಗಡೆ ಬಂದು ವಿಚಾರಿಸ್ತಾ ಇದ್ದಾರೆ. ನಮಗೆ ಯಾವಾಗ ಹೇಳಿದ್ರು ಅವರು ಗುರುರಾಜ್ ಕರ್ಜಗಿ ಅಂತ, ಆ ಕಾಲಿಗೆ ಅಡ್ಡ ಬಿದ್ದೆ ಅಂದರೆ, ಅವರು ಕರುಣಾಳು ಬಾ ಬೆಳಕೆ ಅಂತ ಒಂದು 13 ಪುಸ್ತಕಗಳನ್ನು ಬರೆದಿದ್ದಾರೆ. ಆ ಪುಸ್ತಕಗಳಲ್ಲಿ ಒಂದೊಂದು ಸಂದೇಶಗಳು ಬರೀ 1.5 ಪುಟ, 1.5 ಪುಟ ಅಷ್ಟೇ, ಅಂದರೆ 4-5 ಪುಟ ಇದ್ದರೆ ಓದುವುದಿಲ್ಲ ಅಂತ ಗೊತ್ತುಂಟು ಅವರಿಗೆ. ಎಂಥ ಒಂದು ಸಂದೇಶ! ನಿಜವಾಗ್ಲೂ ನಾ ಓದ್ತಾ ಇರುವಾಗ ನನಗೆ ಕಣ್ಣಲ್ಲಿ ನೀರು ಬಂದಿದೆ, ಅದನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಒಂದು ಸಣ್ಣ ಹುಡುಗಿ, 6 ವರ್ಷದ ಹುಡುಗಿ, ಪಾಪ ಹೃದಯ ಸಂಬಂಧಿ ಕಾಯಿಲೆ. ಅಪ್ಪಮ್ಮ ತುಂಬ ಬಡವರು, ಬ್ರಾಹ್ಮಣರು, ತುಂಬ ಬಡವರು. ಊರಿನ ಡಾಕ್ಟರ್ ಹತ್ರ ಹೋದರು, ಪರೀಕ್ಷೆ ಮಾಡಿದ್ರು,
ಡಾಕ್ಟರ್ ಹೇಳಿದರು, ಮಗುವಿನ ಹೃದಯದ ಒಳಗಡೆ ಒಂದು ರಂಧ್ರ ಇದೆ. ಸೊ ಇದಕ್ಕೆ ಅತ್ಯಂತ ಅವಶ್ಯವಾಗಿ ಶಸ್ತ್ರಚಿಕಿತ್ಸೆ ಬೇಕು, ಇಲ್ಲಿ ವ್ಯವಸ್ಥೆ ಇಲ್ಲ. ನೀವು ಗುಜರಾತಲ್ಲಿ ಶೈಲೇಶ್ ಮೆಹ್ತಾ, ಡಾಕ್ಟರ್ ಶೈಲೇಶ್ ಮೆಹ್ತಾ ಅಂತ ಒಬ್ಬರು ಡಾಕ್ಟರ್ ಇದ್ದಾರೆ, ಅವರಿಗೆ ನಾನು ರೆಫರ್ ಮಾಡ್ತೇನೆ, ನೀವು ಅಲ್ಲಿಗೆ ಹೋಗಿ ಅಂತ ಅವರನ್ನು ಕಳಿಸ್ಕೊಡ್ತಾರೆ. ಅವರು ಡಾಕ್ಟರ್ ಶೈಲೇಶ್ ಮೆಹ್ತಾ ಅವರ ಹತ್ರಕ್ಕೆ ಬರ್ತಾರೆ. ಶೈಲೇಶ್ ಮೆಹ್ತಾ ಪರೀಕ್ಷೆ ಮಾಡ್ತಾರೆ ಮಗುವನ್ನು, ಹೇಳ್ತಾರೆ, ಹೌದು ನಿಮ್ಮ ಊರಿನ ಡಾಕ್ಟರ್ ಹೇಳಿದ ಹಾಗೆಯೇ ಹೃದಯದಲ್ಲಿ ರಂಧ್ರ ಇದೆ, ಅದರ ಶಸ್ತ್ರಚಿಕಿತ್ಸೆ ಆಗಲೇಬೇಕು. ಶಸ್ತ್ರಚಿಕಿತ್ಸೆ ಆದರೂ ಕೂಡ ಬದುಕುವ ಅಂಶ 100ರಲ್ಲಿ 80 ಅಂಶ ಹೋಪ್ಸ್ ಇಲ್ಲ, ಬರೇ 20 ಅಂಶ ಮಾತ್ರ ಬದುಕುವ ಅಂಶ. ನೀವು ಆಪರೇಷನ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಬಿಟ್ಟರೆ ಮಗುವಿನ ಬಾಳು 1 ವಾರವೋ 5 ದಿನವೋ 10 ದಿನವೋ ಗೊತ್ತಿಲ್ಲ. ಸ್ವಾಮಿ ಡಾಕ್ಟರ್ ಎಷ್ಟು ಖರ್ಚಾಗ್ತದೆ ಆ ಶಸ್ತ್ರಚಿಕಿತ್ಸೆಗೆ? ಹೇಳ್ತಾ ಇದ್ದಾರೆ 3 ಲಕ್ಷ ರೂಪಾಯಿ ಖರ್ಚಾಗ್ತದೆ ಅಂತ ಹೇಳಿ. ತುಂಬ ಬಡವರವರು, ಪಾಪ ಬ್ರಾಹ್ಮಣರು. ಏನು ಮಾಡಬೇಕು, ಮಗುವನ್ನು ಹೇಗೆ ಉಳಿಸ್ಕೊಳ್ಬೇಕು? ತೀರಾ ಹೋಗ್ತಾರೆ, ಊರಿಗೆ ಹೋಗ್ತಾರೆ, ಅಲ್ಲಿ ಇಲ್ಲಿ ಎಲ್ಲ ಇದ್ದವರ ಹತ್ರಲ್ಲ ಬೇಡಿ ಕಾಡಿ ಹೇಗೋ ಹಣವನ್ನು ಹೊಂದಾಣಿಕೆ ಮಾಡಿಕೊಂಡು ಕೂಡಲೇ ಓಡಿ ಬರ್ತಾರೆ. ಮತ್ತೆ ಡಾಕ್ಟರ್ ಶೈಲೇಶ್ ಮೆಹ್ತಾರ ಹತ್ರ ಮಗುವಿಗೆ ಆಪರೇಷನ್ ಮಾಡಿ ನಾವು ಹಣವನ್ನು ಸಿದ್ಧತೆಗೊಳಿಸಿದ್ದೇವೆ, ಹಣವನ್ನು ರೆಡಿ ಮಾಡಿದ್ದೇವೆ ಅಂತ ಹೇಳಿ. ಸರಿ, ಹಣವನ್ನು ರೆಡಿ ಮಾಡಿದ ನಂತರ ಮಗುವನ್ನು ಒಪ್ಪಿಸಿದ್ದಾರೆ. ಮಗುವಿಗೆ ಆಪರೇಷನ್ ಆಗಬೇಕು. 3 ದಿನ ಅಲ್ಲಿ ಇಟ್ಕೊಂಡಿದ್ದಾರೆ ಅಬ್ಸರ್ವೇಷನಲ್ಲಿ. 3 ದಿನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಆ ಅಪ್ಪಮ್ಮ ದೇವರದ್ದೇ ಧ್ಯಾನ ಮಾಡೋದು, ದೇವರೇ ನನ್ನ ಮಗುವನ್ನು ಬದುಕಿಸು, ನನ್ನ ಮಗುವನ್ನು ಉಳಿಸಿಕೊಡು, ನನ್ನ ಮಗುವನ್ನು ಉಳಿಸಿಕೊಡು ಅಂತೇಳಿ. 3 ದಿನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಸರಿ, 4ನೆಯ ದಿವಸ ಬೆಳಿಗ್ಗೆ ಆಪರೇಷನ್ ಆಗಬೇಕು. ಆಪರೇಷನ್ ಥಿಯೇಟ್ರಿಗೆ ಮಗುವನ್ನು ಕರ್ಕೊಂಡು ಹೋಗಿದ್ದಾರೆ. ಸರಿ, ಮಗು ಮತ್ತು ಡಾಕ್ಟರ್ ಇಬ್ಬರೇ ಇರೋದು. ಅನಸ್ತೇಷಿಯಾ, ಅರಿವಳಿಕೆ, ಹೃದಯ ಕೊಯ್ಯುವ ಶಸ್ತ್ರಚಿಕಿತ್ಸೆ ಅಂತ ಬಿಟ್ಟರೆ ಅನಸ್ತೇಷಿಯಾ ಕೊಡಬೇಕಲ್ಲ, ಮಗುವಿನ ಎಚ್ಚರ ತಪ್ಪಿಸಬೇಕಲ್ಲ. ಸೊ ಡಾಕ್ಟ್ರು ಆ ಅರಿವಳಿಕೆ ಇಂಜೆಕ್ಷನ್ ಅನ್ನು ತೆಗೆದುಕೊಂಡು ಮಗುವಿನ ಹತ್ತಿರಕ್ಕೆ ಬರ್ತಾರೆ. ನೋಡಿ ಇಲ್ಲಿ ಸಂಭಾಷಣೆ ನೋಡಿ ಭಕ್ತರೇ, ಮಗುವಿಗೂ ಮತ್ತು ಆ ಡಾಕ್ಟರಿಗೂ. ಹತ್ತಿರ ಬಂದಾಗ ಡಾಕ್ಟರ್ ಕೇಳ್ತಾರೆ, ಮಗು ನಿನಗೆ ಏನಾದರೂ ಹೆದರಿಕೆ ಆಗುತ್ತಾ ಅಂತ. ಆವಾಗ ಆ ಮಗು ಹೇಳುತ್ತೆ, ಡಾಕ್ಟ್ರೇ ಹೆದರಿಕೆ ಯಾಕೆ? ನೀವೇನು ನನ್ನ ಹೃದಯವನ್ನು ಎದೆಯನ್ನು ಕೊಯ್ತೀರಾ ಅಂತ ಆ ಮಗು ಕೇಳ್ತದಂತೆ. ಡಾಕ್ಟರ್ ಹೇಳ್ತಾರಂತೆ, ಹೌದಮ್ಮ, ನಾನು ನಿನ್ನ ಹೃದಯವನ್ನು ಕೊಯ್ತೇನೆ, ಆದರೆ ನಿನಗೆ ಏನು ನೋವಾಗುವುದಿಲ್ಲ, ಆಯ್ತಾ? ನೋವಾಗದೇ ಇರುವ ಹಾಗೆ ಮೆಲ್ಲ ನಾನು ನಿನ್ನ ಹೃದಯವನ್ನು ಕೊಯ್ದು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೇನೆ ಅಂತ. ಆವಾಗ ಆ ಮಗು ಪಾಪ ಜೀವನ ಮರಣಾವಸ್ಥೆಯಲ್ಲಿ ಒದ್ದಾಡ್ತಾ ಉಂಟು. ಆ ಮಗು ಎಷ್ಟು ಸಮಯ ಬದುಕದೇ ಇದ್ದಲ್ಲಿ ಅದಕ್ಕೇ ಗೊತ್ತಿಲ್ಲ. ಅದು ಡಾಕ್ಟರ್ ಹತ್ರ ಹೇಳ್ತದಂತೆ, ಡಾಕ್ಟ್ರೇ ನಾನು ನೋವಾಗ್ತದೆ ಅನ್ನತಕ್ಕಂತಹ ಕಾರಣದಿಂದ ನಿಮ್ಮ ಹತ್ರ ಕೇಳಿದ್ದಲ್ಲ, ಹೃದಯವನ್ನು ಕೊಯ್ತೀರಾ ಅಂತ ಹೇಳಿ. ಹಾಗಾದರೆ ಮತ್ತೆ ಯಾಕೆ? ಅಲ್ಲ, ನೀವು ನನ್ನ ಹೃದಯವನ್ನು ಕೊಯ್ತೀರಲ್ಲ, ನನ್ನ ಅಮ್ಮ ಹೇಳ್ತಾ ಇದ್ಲು ಹೃದಯದ ಒಳಗಡೆ ದೇವರಿದ್ದಾನೆ ಅಂತ ಹೇಳಿ. ಸೊ ದೇವರನ್ನ ನೀವು ನೋಡ್ತೀರಲ್ಲ, ಆ ನೋಡಿದ ದೇವರು ಅದು ಹೇಗಿದ್ದಾನೆ, ಅವನ ಬಣ್ಣ ಯಾವುದು, ಅವನ ಗುಣ ಯಾವುದು, ಎಲ್ಲವೂ ನಿಮಗೆ ಗೊತ್ತಾಗ್ತದಲ್ಲ. ಆಮೇಲೆ ನನಗೆ ಪ್ರಜ್ಞೆ ಬಂದ ಮೇಲೆ ನಮಗೆ ಆ ದೇವರ ಬಗ್ಗೆ ಹೇಳಬೇಕಾಯ್ತಾ? ಅಷ್ಟು ಸಣ್ಣ ಮಗು, 6 ವರ್ಷದ ಮಗು ಜೀವನ ಮರಣ ಅವಸ್ಥೆಯಲ್ಲಿ ಒದ್ದಾಡ್ತಾ ಉಂಟು. ಅದಕ್ಕೆ ಸಾಯುವ ಚಿಂತೆ ಮನಸ್ಸಲ್ಲಿ ಇಲ್ಲ, ಅದಕ್ಕೆ ದೇವರನ್ನು ನೋಡುವ ಉತ್ಸಾಹ, ದೇವರನ್ನು ನೋಡುವ ಆಸೆ ಉಂಟು ಅಂತಂದರೆ ಆ ಅಮ್ಮ ಆ ಮಗುವಿಗೆ ಸಣ್ಣ ವಯಸ್ಸಲ್ಲಿ ಕೊಟ್ಟಿರತಕ್ಕಂಥ ಸಂಸ್ಕಾರವೇ ಅದಕ್ಕೆ ಕಾರಣ. ಹೀಗಾಗಿ ಸಂಸ್ಕಾರ ನಾವು ಮಕ್ಕಳಿಗೆ ಕೊಡದೇ ಹೋದರೆ, ಸಣ್ಣ ವಯಸ್ಸಲ್ಲಿ ನಾವು ಧರ್ಮಾಚರಣೆ ಮಾಡದೆ ಹೋದರೆ, ಸಂಸ್ಕಾರ ಇಲ್ಲದೆ ಹೋದರೆ 60 ನಂತರ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಜ್ಞ ಇರುಂಟು, ಇದು ನಿರಂತರವಾಗಿ ಈ ದೇವಸ್ಥಾನದಲ್ಲಿ ಬೆಳಗ್ಗೆ ಬರಲಿ. ನಮ್ಮಿಂದ ಆದ ಸಹಾಯವನ್ನು, ನಮ್ಮಿಂದ ಆದ ಸಹಕಾರವನ್ನು ನಾವು ಸಂಪೂರ್ಣ ದೇವಸ್ಥಾನಕ್ಕೆ ಕೊಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಪ್ರವಚನವನ್ನು ಭಾರತೀಯ ಮುಖ್ಯ ಪ್ರಾಣ ಭಗವಂತನಿಗೆ ಸಮರ್ಪಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.